ಶಿವಪ್ಪನ್ನ ಮೆರವಣಿಗೆ ಮಾಡೋದು ಖಚಿತ. ಕತ್ತೆ ಮೇಲೆ ಕೂರಿಸಿ ಮುಖಕ್ಕೆ ಮಸಿ ಬಳಿದು ಚಪ್ಪಲಿ ಹಾರ ಹಾಕಿ ಮೆರವಣಿಗೆ ಮಾಡ್ತೀವಿ. ಶಿವಪ್ಪ ನಿಧಾನ. ನೀನೆಲ್ಲಿಗೆ ಹೋಗ್ತಿದೀಯೇ? ಈ ರಾಮಾಯಣ ಎಲ್ಲ ನಿನ್ನಿಂದಾನೇ ಆಗ್ತಿರೋದು. ನೀನಿವಾಗ ಅಲ್ಲಿಗೆ ಹೋದ್ರೆ ಈಗ್ಲೇ ಕತ್ತೆ ಮೇಲೆ ಹತ್ಸಿ ಮೆರವಣಿಗೆ ಮಾಡಿಸ್ತಾರೆ. ಬಾಯಿ ಮುಚ್ಕೊಂಡು ಒಳಗ್ ಹೋಗಿ ನನ್ ಮಕ್ಕಳ ಜೊತೆ ನಿಂತ್ಕೊ ಹೋಗು. ನಾನ್ ಹೇಳ್ತಿರೋದ್ ಕೇಳಿಸ್ತಿಲ್ವಾ? ಹಾಗಾದ್ರೆ ಸರಿ, ನಾನೇ ಹೋಗಿ ಹೇಳ್ತೀನಿ ಮೆರವಣಿಗೆ ಮಾಡಿ ಅಂತ. ಬೇಡ, ನಾನ್ ವಾಪಸ್ ಹೋಗ್ತೀನಿ. ಹಾಗಾದ್ರೆ ಹೋಗು. ಯಜಮಾನ್ರೆ, ಅದೇನಂದ್ರೆ ಈ ಮಹಾಜನ್ ಅಧಿಕ ಪ್ರಸಂಗ ಮಾಡ್ತಾ ಇದ್ದಾನೆ ಅಂತ ಅನಿಸ್ತಿದೆ. ಅವನನ್ನ ನನ್ನ ಕಾಲ್ ಕೆಳಗೆ ಹಾಕಿ ಹೊಸಗೆ ಹಾಕ್ತೀನಿ. ನಿಜ ಏನು ಅಂತ ತಿಳಿದೆ ನಮ್ಮ ಅಪ್ಪನಿಗೆ ತೊಂದರೆ ಕೊಡ್ತಿದ್ದಾರೆ. ನೀನ್ ಎಲ್ಲಿದ್ಯಾ ಪಾಂಡುರಂಗ? ನೀನ್ ಎಲ್ಲೇ ಇದ್ರು ಹಿಂತಿರುಗ್ ಬಾ. ನನ್ ಮೇಲ್ ಕೋಪ ಇದೆ ಅಂತ ಬಚ್ಚಿಟ್ಕೊಂಡಿದ್ಯಾ? ನನ್ನನ್ ಕ್ಷಮಿಸಿ ದಯವಿಟ್ಟು ಬಾ. ಅನವಶ್ಯಕವಾಗಿ ನಮ್ಮ ಅಪ್ಪನಿಗೆ ಯಾಕೆ ತೊಂದರೆ ಕೊಡ್ತಿದ್ಯಾ? ಅವ್ರು ಯಾವ ತಪ್ಪನ್ನು ಕೂಡ ಮಾಡಿಲ್ಲ. ದಯಮಾಡಿ ಹಿಂತಿರುಗ್ ಬಾ. ಇಲ್ಲ ಅಂದ್ರೆ ನೀನ್ ಪಾತಾಳದಲ್ಲಿ ಅಡಗಿದ್ರು ನಿನ್ನ ಹುಡುಕಿ ಕರ್ಕೊಂಡ್ ಬರ್ತೀನಿ. ನಿಮಗೇನು ಹೇಳುವುದು ಪ್ರಭು? ಇಷ್ಟು ಪ್ರಶಾಂತವಾಗಿ ಹೇಗಿದ್ದೀರಿ? ಈ ಸಮಯದಲ್ಲೂ ಹೇಗೆ ನಿದ್ದೆ ಮಾಡುವಿರಿ? ನಾನು ಕಣ್ಣು ಮುಚ್ಚಿದ್ದರೂ ನಡೆಯುವ ಎಲ್ಲವೂ ನನಗೆ ತಿಳಿಯುತ್ತದೆ ಎಂಬುದು ನಿನಗೆ ತಿಳಿದಿಲ್ಲವೇ? ಇದು ತರವಲ್ಲ ಪ್ರಭು. ನಿಮ್ಮ ಭಕ್ತರಿಗೆ ಈ ರೀತಿ ತೊಂದರೆ ನೀಡಿದರೆ ನಿಮಗೇನು ಪ್ರಯೋಜನ? ನಿಮಗೇನು ಸಿಗುತ್ತದೆ ಪ್ರಭು? ಪಾಪ ಸಕ್ಕು, ನೀವೆಂದರೆ ಎಷ್ಟು ಭಕ್ತಿ ಅವಳಿಗೆ, ಹೌದೋ ಇಲ್ಲವೋ? ಹೌದು, ಆದರೆ ಇದೆಲ್ಲ ಆಕೆಯ ಒಳಿತಿಗಾಗಿಯೇ. ನೀನು ಶಿಕ್ಷೆ ಅಂದುಕೊಂಡರೆ ಅಂದುಕೋ. ಪ್ರಭು, ಆ ಕಂದ ಇನ್ನೆಷ್ಟು ಶಿಕ್ಷೆ ಅನುಭವಿಸಬೇಕು? ಸರಿಯಾದ ಸಮಯ ಬರಬೇಕಲ್ಲವೇ? ಆ ಮಗುವಿಗೆ ಅಂತಹ ಸಮಯ ಈಗಷ್ಟೇ ಪ್ರಾರಂಭವಾಗಿದೆ. ನಾನು ಮತ್ತೆ ನನ್ ಪಾಂಡುರಂಗನಿಂದ ಅಪ್ಪ ಯಾಕೆ ತೊಂದರೆ ಅನುಭವಿಸ್ಬೇಕು? ಹಾಗಾಗ್ಬಾರ್ದು. ನನ್ ಪಾಂಡುರಂಗನಿಗೆ ಹೇಳ್ತೀನಿ. ಏ ಹುಡುಗಿ, ಒಂದ್ ನಿಮಿಷ. ನೀನ್ ಯಾಕೆ ನನ್ ಹಿಂದೆನೆ ಬರ್ತಿದ್ಯಾ? ನೋಡು, ಇದೇ ನಿನ್ ಮನೆ ಅಲ್ಲ. ನಿನ್ ದಾರಿ ತಪ್ಪು ಹೋಗ್ತೀಯ ಅಂತ ಜೊತೆಗ್ ನಿನ್ ಹಿಂದೆ ಬರ್ತಾ ಇದ್ದೀನಿ. ನನ್ಗೆ ಯಾರು ಜೊತೆಗ್ ಬೇಕಾಗಿಲ್ಲ, ನಾನು ಒಬ್ಳೆ ಹೋಗ್ತೀನಿ. ಏನಿಲ್ಲ ಹುಡುಗಿ, ನಿಂಗೆ ಹೇಳ್ತಾ ಇರೋದು. ಮತ್ತೆ ಏನಿಂದು? ಯಾಕಷ್ಟು ಕೋಪ? ಒಂದ್ಸಲ ನನ್ ನೋಡು. ನಾನಿವಾಗ ನನ್ ಬಟ್ಟೆನೇ ಹಾಕೊಂಡಿದೀನಿ. ಮತ್ಯಾಕ್ ನಿನ್ ನನ್ ಮೇಲೆ ಇನ್ನು ಕೋಪ? ನಿನಗ್ ಮುದ್ಕೆ ಮೇಲಿನ ಕೋಪ ನನ್ ಮೇಲೆ ಯಾಕೆ ತೋರಿಸ್ತಾ ಇದ್ಯಾ? ನಿಮ್ಮಪ್ಪನ್ ಬಟ್ಟೆ ಹಾಕೊಳ್ಳೋಕ್ ಅವಳೆ ನಂಗೆ ಕೊಟ್ಟಿದ್ದು.
ನಾನೇನ್ ಮಾಡಕ್ಕಾಗುತ್ತೆ ಹೇಳು? ಇಲ್ಲೋಡು, ಬಾಲಂಗೋಚಿ ಹಾಗೆ ನನ್ ಹಿಂದೆ ಬಂದ್ರೆ ನಂಗ್ ಚೂರು ಹಿಡ್ಸೋದಿಲ್ಲ, ಅರ್ಥ ಆಯ್ತಾ? ಸಿಕ್ಕಾಕೊಂಡ್ಬಿಟ್ಟೆ ಹುಡ್ಗಿ. ನಿನ್ ಹಿಂದೆ ಬರ್ತಾ ಇದನಾ ಇಲ್ವಾ ಅಂತ ನೋಡ್ತಿದ್ದೆ ತಾನೆ. ಜೊತೆಗ್ ಬರ್ತೀನಿ ಅಂದ್ರೆ ಬೇಡ ಅಂತ ಹೇಳ್ತ್ಯಾ. ಈಗ ನನ್ಗೋಸ್ಕರ ತಿರುಗ್ ನೋಡ್ತಾ ಇದ್ಯಾ. ಸರಿ ಬಾ. ಎಲ್ಲಿಗೆ? ನೀನ್ ಇಲ್ಲಿಂದ ಕದ್ಲೋ ಹಾಗಿಲ್ಲ. ನಾನು ವೈದ್ಯರ ಹತ್ರ ಹೋಗ್ತಿದ್ದೀನಿ. ಏ ಹುಡ್ಗಿ, ಏನ್ ಹುಡುಕ್ತಾ ಇದ್ಯಾ? ಏ ಹೇಳು, ಏನ್ ಹುಡುಕ್ತಾ ಇದ್ಯಾ? ಮಾತಾಡ್ಬೇಡ. ಏಯ್, ಏನು ಏನ್ ಮಾಡ್ತಾ ಇದ್ಯಾ ನೀನು? ಹಾ, ಇಲ್ಲಿಂದ ನೀನ್ ಕದ್ಲೋ ಹಾಗಿಲ್ಲ. ಈ ವೃತ್ತ ಬಿಟ್ಟು ನೀನು ಹೊರಗ್ ಬರ್ಬಾರ್ದು. ಏನಮ್ಮ ಸಕ್ಕು, ನೀನ್ ಇವನ್ನ ಹಗದಿಂದ ಕಟ್ಟಿಲ್ಲ ಅಲ್ವಾ? ಹಾಗಿದ್ಮೇಲೆ ಹೊರಗಡೆ ಬರದೆ ಹೇಗಿರ್ತಾನೆ ಹೇಳು? ಇಲ್ಲ, ಅವ್ನ್ ಬರೋದಿಲ್ಲ. ಇದ್ರಿಂದ ಅವ್ನ್ ಹೊರಗ್ ಬರೋದಿಲ್ಲ. ನನ್ನ ಆಜ್ಞೆನ ಅವ್ನ್ ಪಾಲಿಸ್ತಾನೆ. ಏನೋ, ನೀ ನನ್ ಮಾತನ್ ಮೀರಿ ಹೊರಗ್ ಬರ್ತೀಯಾ? ಬರೋದಿಲ್ಲ. ಹ್ಮ್. ಏಯ್, ಏನ ಕಣ್ಮಿಟ್ಕಿಸ್ದೆ ನೋಡ್ತಾ ಇದೀಯಾ? ಆ ಹುಡುಗಿ ಹೋದ್ಲು ತಾನೆ, ಹೊರಗಡೆ ಬಾ. ನಾನ್ ಬರೋದಿಲ್ಲ. ಅವಳು ಹೇಳಿದ್ ಕೇಳಿಸ್ಕೊಳ್ಳಿಲ್ವಾ? ಈ ವೃತ್ತ ಬಿಟ್ಟು ಹೊರಗ್ ಬರ್ಬಾರ್ದಂತ. ಅವಳ ಮಾತ್ ಧಿಕ್ಕರಿಸಿದಕ್ಕೆ ನಂಗ್ ಭಯ ಅಣ್ಣ. ಆ ಸಕ್ಕುಗೆ ನೀನು ಸರಿಯಾದ ಜೋಡಿನೇ ಸಿಕ್ಕಿದ್ಯಾ. ಅಯ್ಯೋ, ಯಾಕೆ ಯಾಕೆ ನನ್ ಹಿಂದೆನೆ ಬರ್ತಾ ಇದೆಯಲ್ಲ? ನಿನ್ಗೇನ್ ಬೇಕು? ಮುಚ್ಚೋ ಬಾಯ್. ಅದೇ ನೀವೇ ಹೇಳಿದ್ರಲ್ಲ ಯಜಮಾನ್ರೆ, ಏನಂದೆ? ಇವತ್ ಸಾಯಂಕಾಲ ಶಿವಪ್ಪನನ್ನ ಮೆರವಣಿಗೆ ಮಾಡ್ಬೇಕು ಅಂತ. ಅದಕ್ಕೆ ನಾನು ವಿಶ್ರಾಂತಿ ತಗೋಬೇಕು ಅನ್ಕೊಂಡಿದೀನಿ. ವಿಶ್ರಾಂತಿನ? ಏನೋ ಕೆಲ್ಸಕ್ ಬಾರ್ದೇ ಇರೋ ಮೂರ್ಖ. ನಾನ್ ಹೇಳಿದ್ದು ನಿನಗೆ. ವಿಶ್ರಾಂತಿ ತಗೋಬೇಕಾಗಿರೋದು ನೀನಲ್ಲ, ನಾನು. ನೀನ್ ಮಾಡ್ಬೇಕಿರೋ ಕೆಲ್ಸ ತುಂಬಾ ಇದೆ. ಇವತ್ತು ಅವ್ನ್ ಮೆರವಣಿಗೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದೀವಲ್ಲ, ನೀನ್ ಅದ್ರ ಮೇಲೆ ಗಮನ ಕೊಡು. ನಾನ್ ಹೇಳೋದೇನು ಅಂದ್ರೆ ಯಜಮಾನ್ರೆ, ಆ ಹರಿನ ಕಳಿಸಿದ್ರೆ ಸೂಕ್ತವಾಗಿರತ್ತೆ ಅನ್ನೋದು. ತಲೆ ಕೆಟ್ಟಿದೀಯಾ? ಏನೇನೋ ಮಾತಾಡ್ತಿದೀಯಲ್ಲ. ನಿಜವಾಗ್ಲೂ ನೀನು ಪರಿಜ್ಞಾನದಿಂದ ಮಾತಾಡ್ತಿದೀಯಾ? ನೀನು ಆ ಮಹಾಜನ್ ಮೇಲೆ ಒಂದು ಕಣ್ಣಿಟ್ಟಿರು. ಅವನು ಜಾಸ್ತಿ ಮಾತಾಡ್ತಿದ್ದಾನೆ. ಹೌದು ಯಜಮಾನ್ರೆ, ಮಹಾಜನ್ ಅಲ್ವಾ? 12 ಊರಿ ನೀರ್ ಕುಡಿತಾನೆ. ನನ್ ಬಗ್ಗೆ ನಿನಗ್ ಗೊತ್ತಿಲ್ವಾ? ಆಹಾ, ಅಂದ್ರೆ ನಾನು ಅವನ್ಗಿಂತ ಹೆಚ್ಚಂತಿದೀಯಾ ಅಥವಾ ಕಡಿಮೆ ಅಂತಿದೀಯಾ? ನೋಡು, ಆ ಮಹಾಜನ್ ಮೇಲೆ ಒಂದು ಕಣ್ಣಿಟ್ಟಿರು, ಗೊತ್ತಾಯ್ತಾ? ಈ ರಹಸ್ಯ ಏನಾದ್ರೂ ಹೊರಗಡೆ ಬಂದ್ರೆ ನಿನ್ ಕತೆ ಮುಗಿದೋಯ್ತು ಅಂತ ತಿಳ್ಕೋ ದಾಮು.